ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಒಂದು ಮಾಹಿತಿನ ನೀಡ್ತಾ ಇದ್ದೀನಿ. ಯಾವುದಂದರೆ ಒಂದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಿಗುವ ಒಂದು ಪ್ರೋತ್ಸಾಹಧನದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ಒದಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಪ್ರತಿ ವರ್ಷವೂ ಒಂದು ನಮ್ಮ ಒಂದು ಕಟ್ಟಡ ಕಾರ್ಮಿಕರು ಕರ್ನಾಟಕ ರಾಜ್ಯದಂತ ಯಾರಿದ್ದಾರೋ ಸೊ ಅವರ ಮಕ್ಕಳಿಗೆ ಅಂದರೆ ಮೊದಲು ಮತ್ತು ಎರಡನೇ ಇಬ್ಬರು ಮಕ್ಕಳಿಗೆ ಒಂದು ಪ್ರೋತ್ಸಾಹಧನ ಸಿಗುತ್ತಾ ಹೋಗುತ್ತೆ. ಸೊ ಅದನ್ನು ಸಂಪೂರ್ಣವಾಗಿ ಯಾವ ರೀತಿ ಅಪ್ಲೈ ಮಾಡಬೇಕು ಅದೆಲ್ಲವನ್ನು ಹೇಳ್ತೀನಿ. ಸೊ ಕರೆಕ್ಟಾಗಿ ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ಇದನ್ನು ಆಲ್ಮೋಸ್ಟ್ ಎಲ್ಲ SLC ಆದವ್ರು, ಸೆಕೆಂಡ್ PUC ಆದವ್ರು ಆ್ಯಂಡ್ ಡಿಗ್ರಿ ಓದ್ತಾ ಇರೋರು ಮೂರು ಒಂದು ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಸೊ ಕರೆಕ್ಟಾಗಿ ನೋಡಿ. ಮೊನ್ನೆ ತಾನೇ ಒಂದು ಇನ್ಸ್ಟಾಗ್ರಾಮಲ್ಲಿ ಅವರೊಂದು ಪೋಸ್ಟ್ನ ಹಂಚ್ಕೊಂಡಿದ್ರು. ಏನಂದರೆ ಒಂದು ಶೈಕ್ಷಣಿಕ ಸಹಾಯಧನ ಮಂಡಳಿಯ ನೋಂದಾಯಿತ ಕಾರ್ಮಿಕರ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ. ನೋಡಿ, ಅರ್ಜಿ ಸಲ್ಲಿಸಲು ಏನೇನು ದಾಖಲೆ ಬೇಕು ಸೊ ನೋಡ್ಕೊಳ್ಳಿ. ಸೊ ಇಷ್ಟನ್ನು ಕರೆಕ್ಟಾಗಿ ನಿಮ್ಮ ಹತ್ರ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನೊಂದು ಲೈವ್ ಡೆಮೋನ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕಂತ. ಸೊ ಪೂರ್ತಿಯಾಗಿ ನೋಡಿ. ಎಲ್ಲ ನಿಮ್ಮ ಒಂದು ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರು SLC ಓದ್ತಾ ಇದ್ದಾರೆ, ಸೆಕೆಂಡ್ PUC, ಫಸ್ಟ್ PUC ಆ್ಯಂಡ್ ಡಿಗ್ರಿ, ಸೊ ಎಲ್ಲರಿಗೂ ಸಿಗುತ್ತೆ. ಆ್ಯಂಡ್ ಈ ಒಂದು PG ಮಾಡೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಇದೆ, ಪೋಸ್ಟ್ ಗ್ರ್ಯಾಜುಯೇಟ್ ಎಲ್ಲರಿಗೂ ಇದೆ ಇದು. ಸೊ ಇಬ್ಬರು ಮಕ್ಕಳಿಗೆ ಸಿಗುತ್ತೆ, ಮೊದಲೆರಡು ಮಕ್ಕಳಿಗೆ. ಸೊ ಇಷ್ಟೊಂದು ಒಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ ಯಾವುದ್ಯಾವುದಂತ. ಇವಾಗ ನಾನು ಯಾವ ವೆಬ್ಸೈಟ್ಗೆ ಹೋಗಬೇಕು, ಯಾವುದೇ ರೀತಿ ರಿಜಿಸ್ಟರ್ ಆಗಬೇಕು, ಸೊ ಅದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಮೊದಲು ನೀವು ಈ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಈ ರೀತಿಯಾಗಿ ಸರ್ಚ್ ಮಾಡಿ. ಏನು KL ನೋಡಿ, ಇಲ್ಲಿದೆ, ಫಸ್ಟಲ್ಲೇ ಬಂತು ನೋಡಿ. ಅದರ ಮೇಲೆ ಟ್ಯಾಪ್ ಮಾಡಿ ನೋಡಿ ಯಾವ ಥರ. ಸೊ ನೋಡ್ಕೊಳ್ಳಿ, klwbapps.karnataka.government.in ರಿಜಿಸ್ಟ್ರೇಷನ್ ಅಂತಿದೆ. ಸೊ ಅದನ್ನು ಜಸ್ಟು ಓಕೆ ಕೊಟ್ಬಿಡಿ. ನೋಡ್ತಾ ಇರ್ಬೋದು. ಸೊ ಇಲ್ಲಿ ಒಂದು ಮೊದಲನೇ ವೆಬ್ಸೈಟೇ ಬರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನೋಡಿ, ಟ್ಯಾಪ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ಬೇಕಂತ ಹೇಳ್ತೀನಿ. ಸೊ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ, ಅದಕ್ಕೆ ಹೇಳ್ತಿರೋದು ನೀವು. ಅದಕ್ಕೆ ನಾನು ನಿಮಗೆ ಅವಾಗಿಂದ ಹೇಳ್ತಿರೋದು. ಸೊ ತುಂಬ ಜನಕ್ಕೆ ಈ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇಲ್ಲ, ಪ್ಲಸ್ ಎಷ್ಟೋ ಜನ ಇದನ್ನು ಅಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಏನೇನು ಒಂದು ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ, ನೀವು ಅದನ್ನು ಕರೆಕ್ಟಾಗಿ ಮಾಡಿ. ನೋಡಿ, ಒಂದು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ಒಂದು ಸ್ಟೂಡೆಂಟ್ ಲಾಗಿನ್ ಅಂತಿದೆ ಇಲ್ಲಿ. ಸೊ ಇದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಒಂದು ಜಿಮೇಲ್ ಕೇಳುತ್ತೆ. ಜಿಮೇಲ್ ಹಾಕಿ, ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಹಾಕಿ. ಆ್ಯಂಡ್ ಯಾವ ವೆರಿಫಿಕೇಷನ್ ಮೆಥಡ್ ಕೇಳುತ್ತೆ, ಮೊಬೈಲ್ ಆರ್ ಜಿಮೇಲ್ ಅಂತ. ಮೊಬೈಲ್ ಹಾಕಿ, ನಿಮ್ಮ ಇಷ್ಟ, ಜಿಮೇಲ್ ಹಾಕ್ಬೋದು ಆರ್ ಮೊಬೈಲ್ ಹಾಕ್ಬೋದು. ಆಮೇಲೆ ನಿಮ್ಮೊಂದು ಪಾಸ್ವರ್ಡ್ ಕೇಳುತ್ತೆ. ಒಂದು ಪಾಸ್ವರ್ಡ್ ಇಡಿ, ಸ್ಟ್ರಾಂಗ್ ಆಗಿರೋ ಒಂದು ಪಾಸ್ವರ್ಡ್, ಒಂದು ಕ್ಯಾಪಿಟಲ್ ಲೆಟ್ರು, ಒಂದು ಯೂನಿಕ್ ಒಂದು ನಂಬರ್ ಇರುವಂಥದ್ದು, ಪ್ಲಸ್ ನಂಬರ್ಸು ಆ್ಯಂಡ್ ಯಾವುದಾದ್ರು ಚಿಹ್ನೆಗಳು, ಈ ಥರ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಪಾಸ್ವರ್ಡನ್ನ ಸೆಟ್ ಮಾಡಿ. ಆಮೇಲೆ ಒಂದು ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಕೊಟ್ಟರೆ ಇದು ಆಗಿಬಿಡುತ್ತೆ, ನಿಮ್ಮೊಂದು ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಲಾಗಿನ್ ಆಗಬೇಕು. ಇವಾಗ ನಾನು ಜಸ್ಟ್ ಅದೆಲ್ಲ ಹಾಕಿಬಿಟ್ಟು ಇವಾಗ ಲಾಗಿನ್ ಆಗಿದ್ದೀನಿ. ಸೊ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ. ಸೊ ಅದಕ್ಕಾಗಿ ಅವೆಲ್ಲ ಹಾಕಿ ನಾನು ಇವಾಗ ಲಾಗಿನ್ ಆದೆ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆ ಡೀಟೇಲ್ ಇದೆ. ಸೊ ನೋಡಿ, ಇಲ್ಲಿ ಲಾಗಿನ್ ಆದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ 3 ಡಾಟ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ 3 ಗೆರೆಗಳೈತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಕೊಡ್ತಾ ಇದೆ ಅಪ್ಲೈ ಸ್ಕಾಲರ್ಶಿಪ್. ನೀವೊಂದು ಈ ವರ್ಷ ಅಪ್ಲೈ ಮಾಡೋರಿಗೆ ಇದು ಅಪ್ಲೈ ಸ್ಕಾಲರ್ಶಿಪ್ ಅಂತ ಬಂದಿದೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ನಾನು ಇವಾಗ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಬಂದಿದೆ ಕರೆಕ್ಟಾಗಿ. ನೋಡಿ, ಸ್ಟೂಡೆಂಟ್ ಸಂಪೂರ್ಣ ವಿವರಗಳಿದೆ. ಸೊ ಇದೆಲ್ಲದು ನಾನು ಏನೇನು ಹಾಕ್ಬೇಕಂತ ಎಲ್ಲ ಮಾಹಿತಿನೂ ಕೊಡ್ತೀನಿ ಇವಾಗ. ಕರೆಕ್ಟಾಗಿ ಇದನ್ನು ಕೇಳಿಸ್ಕೊಳ್ಳಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಇಷ್ಟು ಡೀಟೇಲಾಗಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಬನ್ನಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುನ್ನ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವೊಂದು 10th PUC ಡಿಗ್ರಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾಸಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಈ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು, ಪ್ರತಿಯೊಂದು ಒಂದು ಎಜುಕೇಷ್ನಲ್ ಇನ್ಫಾರ್ಮೇಷನ್ಸ್ನ ನಮ್ಮ ಚಾನಲ್ ಕೊಡ್ತಾನೆ ಹೋಗ್ತಿದ್ದೀವಿ. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಿರೋದು, ನೀವು ಪ್ರತಿಯೊಬ್ಬರು ನನಗೆ ಒಂದು ಸಬ್ಸ್ಕ್ರೈಬ್ ಆಗೋ ಮೂಲಕ ಒಂದು ಸಪೋರ್ಟ್ನ ಮಾಡಿ. ಮತ್ತು
ನೋಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಈ ಯಾವ್ಯಾವ ಕ್ಲಾಸ್ವರೆಗೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಇದು ಪೋಸ್ಟ್ ಹಾಕಿದ್ದೀನಿ. 1ನೇ ಕ್ಲಾಸಿಂದ 8ವರೆಗೂ ಎಷ್ಟು, 8ರಿಂದ 10th ಎಷ್ಟು ಬರುತ್ತೆ, 10th ಸ್ಟೂಡೆಂಟ್ಸ್ಗೆ ಎಷ್ಟು ಬರುತ್ತೆ, ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಎಷ್ಟು ಬರುತ್ತೆ, ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಷ್ಟು ಬರುತ್ತೆ, ಆ್ಯಂಡ್ ಈ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಎಷ್ಟು ಬರುತ್ತೆ, ಪ್ರತಿಯೊಂದು ಇರುವಂಥ ಒಂದು ಪೋಸ್ಟ್ ಹಾಕಿದ್ದೀನಿ. ಸೊ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಇಲ್ಲ ನಾನೇ ಲಾಸ್ಟಲ್ಲಿ ತೋರ್ಸೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಅದಕ್ಕೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಿಮ್ಮ ಒಂದು ಸ್ಟೂಡೆಂಟ್ ವಿವರಗಳು ಕೇಳೋರು ಇಲ್ಲಿ ಒಂದು ಸ್ಟೂಡೆಂಟ್ಸ್ನ ಡೀಟೇಲ್ಸ್ ಇಲ್ಲಿ ನೋಡಿ. ಸೊ ಇಲ್ಲೆಲ್ಲ ಮಾಮೂಲಿ ಇರುವಂಗೆ ನಿಮ್ಮ ಒಂದು ಡೀಟೇಲ್ಸ್ನ ಹಾಕ್ತಾ ಹೋಗಿ. ವಿದ್ಯಾರ್ಥಿ ಹೆಸರು, ಮೊಬೈಲ್ ನಂಬರು, ಫಾದರ್ ನೇಮು, ಮದರ್ ನೇಮು ಮತ್ತು ನಿಮ್ಮ ಒಂದು ಜೆಂಡರು. ಆಮೇಲೆ ನೋಡಿ ಅಡ್ರೆಸ್ ನೋಡಿ, ಪಿನ್ ಕೋಡ್ ಸಹಿತ ನೀವು ಜಸ್ಟ್ ಇಲ್ಲಿ ವಾಸವಾಗಿರುವಂಥ ಪ್ರೆಸೆಂಟ್ ಇರುವಂಥ ಒಂದು ಪಿನ್ ಕೋಡು ಅಂದರೆ ಅಡ್ರೆಸ್ ಹಾಕಿ ವಿತ್ ಪಿನ್ ಕೋಡ್ ಇರಲಿ ಅಲ್ಲಿ ಮೆನ್ಷನ್ ಮಾಡೋರು ಪಿನ್ ಕೋಡ್ ಸಹಿತ ಅಂತೇಳಿ. ಆಮೇಲೆ ಒಂದು ಪ್ರೆಸೆಂಟ್ ಇನ್ಸ್ಟಿಟ್ಯೂಷನಲ್ ಡೀಟೇಲ್ಸ್, ಪ್ರೆಸೆಂಟ್ ಇವಾಗ ನೀವು ಏನು ಓದ್ತಾ ಇದ್ದೀರಾ, ಯಾವ ಡಿಸ್ಟಿಕಲ್ಲಿದೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀರಾ. ಸೊ ಡಿಸ್ಟಿಕ್ ಬೆಂಗಳೂರು ಇದ್ದರೆ ಬೆಂಗಳೂರು, ಫಾರ್ ಎಕ್ಸಾಂಪಲ್ ಬೆಂಗಳೂರು ಇದ್ದರೆ ಬೆಂಗಳೂರಲ್ಲಿ ತಾಲೂಕು, ಆ್ಯಂಡ್ ಒಂದು ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಯಾವುದು, ಆಮೇಲೆ ಅದರದ್ದು ಒಂದು ಪಿನ್ ಕೋಡು ನೋಡಿ. ಕರೆಕ್ಟಾಗಿ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ನ ಇಲ್ಲಿ ಒಂದು ನೋಡಿ ಒಂದು ಮಾಹಿತಿನ ನೀಡೋರು ಇಲ್ಲಿ. ಪ್ಲೀಸ್ ನೋಟ್ ಸೆಲೆಕ್ಟ್ ಯುವರ್ ಇನ್ಸ್ಟಿಟ್ಯೂಷನ್ ಕರೆಕ್ಟ್ಲಿ ಬಿಕಾಸ್ ದೇ ವಿಲ್ ಅಪ್ರೂವ್ ಆರ್ ರಿಜೆಕ್ಟ್ ಯುವರ್ ಅಪ್ಲಿಕೇಶನ್. ನೀವು ಒಂದು ಬೇರೆ ಇನ್ಸ್ಟಿಟ್ಯೂಷನ್ ಈ ಥರ ಎಲ್ಲ ಸೆಲೆಕ್ಟ್ ಮಾಡಿದರೆ ಅದು ರಿಜೆಕ್ಟ್ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಒಂದು ಯೋಚನೆಯಿಂದ ಕರೆಕ್ಟಾಗಿ ನಿಮ್ಮ ಒಂದು ತಿಳುವಳಿಕೆಯಿಂದ ಇಲ್ಲಿ ಕರೆಕ್ಟಾಗಿ ನೀವು ಒಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾಕಂದರೆ ರಿಜೆಕ್ಟ್ ಆಗುತ್ತೆ ಬೇರೆ ಇನ್ಸ್ಟಿಟ್ಯೂಷನ್ ಅದೆಲ್ಲ ಸೆಲೆಕ್ಟ್ ಮಾಡಿರಲ್ಲಿ. ನೋಡಿ ಸೆಲೆಕ್ಟ್ ಯುವರ್ ಗ್ರ್ಯಾಜುಯೇಷನ್, ಡಿಗ್ರಿ ಸ್ಟೂಡೆಂಟ್ಸ್ಗೆ ಏನು ಕೋರ್ಸು ಮತ್ತು ಇವರ ಒಂದು ಪ್ರೆಸೆಂಟ್ ಕ್ಲಾಸು. ನೋಡಿ ನೀವೊಂದು ನೋಡಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಸೇರಿದರೆ ಇಲ್ಲಿ ಹೌದು ಅಥವಾ ಎಸ್ ಅಂತ ಹಾಕಬೇಕು. ನೀವೊಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಓನ್ಲಿ ಇಲ್ಲಿ ಕೇಳಿರೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ, ಅದರ ನಂಬರು. ಸೊ ಇಲ್ಲ ಅಂದರೆ ಒ ಬಿ ಸಿ ಇದ್ದರೆ ಒ ಬಿ ಸಿ ಮಾಮೂಲಿ, ಆಮೇಲೆ ಕ್ಯಾಟಗರಿ ಒ ಬಿ ಸಿ ಈ ಥರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜನರಲ್ ಇದ್ದರೆ ಜನರಲ್, ಅವ್ರು ಒ ಬಿ ಸಿ ಇದ್ದರೆ ಒ ಬಿ ಸಿ. ನೆಕ್ಸ್ಟ್ ಎಂಟರ್ ಯುವರ್ ಪ್ರಿವಿಯಸ್ ಕ್ಲಾಸ್ ಆ್ಯಂಡ್ ಮಾರ್ಕ್ಸ್. ನಿಮ್ಮ ಒಂದು ಪ್ರಿವಿಯಸ್ ಕ್ಲಾಸ್ದು ಒಂದು ಯಾವ ಕ್ಲಾಸು ಮತ್ತು ಅದರ ಒಂದು ಪರ್ಸೆಂಟೇಜ್ನ ಹಾಕಿ. ಮಾರ್ಕ್ಸ್ ಕಾರ್ಡ್ ಟೈಪು ಒಂದು ಇಯರ್ಲಿ ನೋಡಿ ಈ ಥರ ನೋಡಿ. ನಿಮಗೆ ಒಂದು ಇದೆಲ್ಲ ಬಿಟ್ಬಿಡಿ, ಯಾಕಂದರೆ ಇದು ಡಿಗ್ರಿ ಸ್ಟೂಡೆಂಟ್ಸ್ಗೆ. ಪಿ ಯು ಸಿ SLC ಸ್ಟೂಡೆಂಟ್ಸ್ಗೆ ಒಂದು ಇಯರ್ಲಿ ಇರುತ್ತೆ. ಸೊ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಮಾಮೂಲಿಯಾಗಿ ಫಸ್ಟ್ ಪಿ ಯು ಸಿನ ಅಪ್ಲೋಡ್ ಮಾಡಬೇಕು. ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಈ ಒಂದು 10th ಸ್ಟ್ಯಾಂಡರ್ಡ್ನ ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಪರ್ಸೆಂಟೇಜ್ನ ಅಪ್ಲೋಡ್ ಮಾಡಬೇಕು. ಮತ್ತು ಅಂಕಪಟ್ಟಿನ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮೊಂದು ಗ್ಯಾಲರಿಗೆ ತೊಗೊಂಡು ಹೋಗುತ್ತೆ. ಗ್ಯಾಲರಿಯಲ್ಲಿ ನೀವೊಂದು ನೋಡಿ ಅಲ್ಲಿ ಸೈಜ್ ಕೊಟ್ಟವರು 512 KB ಒಳಗಡೆ ಇರಬೇಕು ಆ ಒಂದು ಫೋಟೋ. ಸೊ KB ರೆಡ್ಯೂಸರ್ ಅಂತ ಗೂಗಲಲ್ಲಿ ಹೊಡೆದ್ರು ನೀವು KBನ ರೆಡ್ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೋದು. 512 ಒಳಗಡೆ ಇರಬೇಕು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಆದಮೇಲೆ ಅದರದ್ದೊಂದು ಫೈಲ್ ಮಾಮೂಲಿ ಇವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲೇಬೇಕಿಲ್ಲಿ. ತಂದೆ ಆಧಾರ್ ಕಾರ್ಡ್ ನಂಬರ್, ತಾಯಿ ಆಧಾರ್ ಕಾರ್ಡ್ ನಂಬರ್ ಎಲ್ಲ ನಂಬರ್ ಹಾಕಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು ಫೋಟೋನ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಸೊ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದನ್ನು ಇಲ್ಲಿ ಕೇಳಿರೋದವರು ವಿದ್ಯಾರ್ಥಿಯ ಬ್ಯಾಂಕ್ ವಿವರಗಳು, ನಿಮ್ಮ ಒಂದು ಹೆಸರಿನಲ್ಲಿರುವಂಥ ಒಂದು ಬ್ಯಾಂಕ್ನ ನೀವು ಇಲ್ಲಿ ನಿಮ್ಮ ಖಾತೆದಾರ ಯಾರು, ಖಾತೆದಾರರ ಹೆಸರು, ಆಮೇಲೆ ಬ್ಯಾಂಕ್ ಹೆಸರು, ಶಾಖೆ ಹೆಸರು, ಆಮೇಲೆ IFSC ಕೋಡು, ಸೇವಿಂಗ್ ಅಕೌಂಟು ನಂಬರು. ಸೊ ಇದೆಲ್ಲನೂ ನೀವು ಕರೆಕ್ಟಾಗಿ ಹಾಕಿ. ನೆಕ್ಸ್ಟು ನಿಮ್ಮ ಒಂದು ಫಸ್ಟು ಫ್ರಂಟ್ ಪೇಜ್ ಇರುತ್ತಲ್ಲ ಪಾಸ್ಬುಕ್ದು, ನಿಮ್ಮ ಹೆಸರು, ಅಕೌಂಟ್ ನಂಬರ್, IFSC ಕೋಡ್ ಇರುತ್ತಲ್ಲ ಅದೆಲ್ಲ ಇರುವಂಥ ಒಂದು ಫಸ್ಟ್ ಪೇಜ್ನ ನೀವು ಒಂದು ಫೋಟೋ ಹೊಡೆದು ಇಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟು ನಿಮ್ಮ ಒಂದು ತಂದೆದು ಅಥವಾ ತಾಯಿದು ಯಾರ್ದಾದ್ರೂ ನೀವು ಇಲ್ಲಿ ಇವಾಗ ನಿಮ್ಮ ಒಂದು ಲೇಬರ್ ಇದ್ದಾರಲ್ಲ, ಸೊ ನಿಮ್ಮ ತಂದೆ ಅಥವಾ ತಾಯಿದು ಯಾರ್ದಾದ್ರೂ ಒಬ್ಬರು ತೊಗೋಬೇಕು. ತಂದೆ ತೊಗೊಂಡ್ರೆ ಉದ್ಯೋಗದಾರ ಯಾರು ಅಂದರೆ ತಂದೆ ನೋಡಿ, ಅವ್ರ ಮಂತ್ಲಿ ಸ್ಯಾಲ್ರಿ, ಅವ್ರ ನೇಮು, ಆಮೇಲೆ ತಂದೆನ ಏನೋ ಒಂದು ರಿಲೇಷನ್ ಕೇಳೋರೆ ನಿಮ್ಮ ಮತ್ತು ಅವ್ರ ನಡುವೆ, ತಂದೆ ತಾಯಿ ಗಾರ್ಡಿಯನ್ ಯಾವುದಾದ್ರೂ ಆಗಿರ್ಬೋದು. ಆಮೇಲೆ ಪಿನ್ ಕೋಡು, ಸೆಲೆಕ್ಟ್ ಡಿಸ್ಟಿಕ್ಕು, ತಾಲೂಕು, ಪರ್ಮನೆಂಟ್ ಇಂಡಸ್ಟ್ರಿ ನೇಮ್ ಪೇರೆಂಟ್ ಇಂಡಸ್ಟ್ರಿ ನೇಮ್, ಎಲ್ಲಿ ಕೆಲಸ ಮಾಡ್ತಾರೋ ಆ ಇಂಡಸ್ಟ್ರಿ ಒಂದು ನೇಮ್ನ ಹಾಕಿ. ಸೊ ಅದನ್ನು ಕೂಡ ನೋಡಿ ಇಲ್ಲಿ ಕೇಳೋರೆ ಅಟ್ಯಾಚ್ ಯುವರ್ ಪೇರೆಂಟ್ ಎಂಪ್ಲಾಯ್ ಸರ್ಟಿಫಿಕೇಟ್ ಆರ್ ಸ್ಯಾಲ್ರಿ ಸ್ಲಿಪ್ ಆಫ್ ಲಾಸ್ಟ್ ಮಂತ್. ನಿಮ್ಮ ಒಂದು ಎಂಪ್ಲಾಯ್ ಸರ್ಟಿಫಿಕೇಟ್ ಇರುತ್ತೆ, ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಒಂದು ತಂದೆ ಅಥವಾ ತಾಯಿಗೆ ಒಂದು ಎಂಪ್ಲಾಯ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ,
ಅಥವಾ ಒಂದು ಸ್ಯಾಲ್ರಿ ಸ್ಲಿಪ್ ಇರುತ್ತಲ್ಲ ಲಾಸ್ಟ್ ಮಂತ್ದು, ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಫೈಲ್ ಮೇಲೆ ಕ್ಲಿಕ್ ಮಾಡಿ ಎಲ್ಲನೂ ಅಪ್ಲೋಡ್ ಮಾಡಲೇಬೇಕಿಲ್ಲಿ. ಸೊ ಇದು ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಹೋಗೋದು. ನೆಕ್ಸ್ಟ್ ನೋಡಿ ಎಲ್ಲನೂ ನೋಡಿ ಇಲ್ಲೂ 512 KB ಒಳಗಡೆ ಕೇಳೋರೆ. ಸೊ ಇಷ್ಟು ಡೀಟೇಲ್ಸ್ನ ಹಾಕಿ ನೆಕ್ಸ್ಟು ಇಲ್ಲಿ ಒಂದು ಏನು ಅಬೋವ್ ಮೆನ್ಷನ್ ಡೀಟೇಲ್ಸ್ ಆರ್ ಕರೆಕ್ಟ್, ಐ ಅಗ್ರಿ ವಿತ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಕೊಟ್ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗೋಗುತ್ತೆ. ನೋಡಿದ್ರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನಿಮ್ಮ ಒಂದು ಸ್ಕಾಲರ್ಶಿಪ್ಪು ಬರೋದು ಅದರದ್ದು ಒಂದು ಸ್ಟೇಟಸ್ ಎಲ್ಲನೂ ನೀವು ಒಂದು ನೋಡ್ಬೋದಾಗಿರುತ್ತೆ. ನೋಡಿ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಒಂದು ಸ್ಟೇಟಸ್ನ ನೋಡ್ಕೋಬೋದು, ನೀವು ಅಪ್ಲಿಕೇಶನ್ ಡೀಟೇಲ್ಸ್ನ ಒಂದು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದೆಲ್ಲನೂ ನೀವು ಇಲ್ಲೇ ಮಾಡ್ಬೋದು. ಸೊ ತುಂಬ ಜನ ಸ್ಟೂಡೆಂಟ್ಸ್ ಗೊತ್ತಿಲ್ಲ, ಆದಷ್ಟು ಒಂದು ಕರ್ನಾಟಕ ರಾಜ್ಯದಂತ ಇರೋ ಎಲ್ಲ ಸ್ಟೂಡೆಂಟ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಇಲ್ಲಿ ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು ಕಟ್ಟಡ ಕಾರ್ಮಿಕರ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ 2024-25. ಸೊ ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ, ಸೊ ಅಪ್ಲೈ ಮಾಡಬೇಕಂತ ಅದೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ನಾನು ಸಬ್ಸ್ಕ್ರೈಬ್ ಆಗಿಕೊಂಡಿದ್ರೆ ನಿಮಗೆ ಇಮಿಡಿಯೇಟ್ಲಿ ಒಂದು ನೋಟಿಫಿಕೇಷನ್ ಸಿಗುತ್ತೆ, ಅದಕ್ಕಾಗಿ ಹೇಳ್ತಿರೋದು. ಸೊ ಇದನ್ನು 1ನೇ ಕ್ಲಾಸಿಂದ ಮತ್ತೊಮ್ಮೆ ಕೇಳಿ 1ನೇ ಕ್ಲಾಸಿಂದ ಒಂದು ಸ್ನಾತಕೋತ್ತರ ಅಂದರೆ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡುವ ಸ್ಟೂಡೆಂಟ್ ಗಂಟನು ಇದನ್ನು ಅಪ್ಲೈ ಮಾಡ್ಬೋದು. ಎಲ್ಲ ಇಂಜಿನಿಯರಿಂಗು ಮೆಡಿಕಲ್ಲು ಏನೇನು ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಅಪ್ಲೈ ಮಾಡಬೇಕು. ಇದನ್ನು ನೋಡಿ ಇಂತಿಷ್ಟು ಅಂತ ಅಮೌಂಟ್ ಇಕ್ಕಿದ್ದಾರೆ. ಸೊ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಎಷ್ಟು 5,000, 10ನೇ ಕ್ಲಾಸ್ಗೆ ಒಂದು 7,000 ಈ ಥರ ಅಂತ ಇದೆ. ಅದೊಂದು ಚಾರ್ಟ್ ಇದೆ. ಸೊ ಅದನ್ನು ನಾನು ಇವಾಗ ತೋರಿಸೋ ಕೆಲಸ ಮಾಡ್ತೀನಿ, ನೋಡೋಣ ಇರಿ. ಇಲ್ಲ ಇದನ್ನು ತೋರಿಸಲಿಲ್ಲ ಅಂದರೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿರ್ತೀನಿ ನೋಡಿ. ಇದು ಸಂಪೂರ್ಣವಾಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಸೊ ಎಲ್ಲನೂ ಇದೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೋಡಿ ಲೈಕ್ ಮಾಡೋಕ್ಕೆ ಪರವಾಗಿಲ್ಲ, ಆದಷ್ಟು ಎಲ್ಲ ಸ್ಟೂಡೆಂಟ್ಸ್ಗೂ ಈ ಸ್ಕಾಲರ್ಶಿಪ್ನ ಶೇರ್ ಮಾಡಿ. ಇವಾಗ ತಾನೇ ಅಪ್ಲಿಕೇಶನ್ಸ್ನ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ SSP ಸ್ಕಾಲರ್ಶಿಪ್ ಬಿಡ್ತೀನಿ.